ಹಾಯ್ ನಮಸ್ತೆ. ಮನುಷ್ಯನಿಗೆ ಎರಡು ರೀತಿಯಾಗಿ ಎನರ್ಜಿ ಬೇಕಂತೆ. ಒಂದು ಇನ್ನರ್ ಎನರ್ಜಿ, ಎರಡನೇದು ಬಂದು ಎಕ್ಸ್ಟರ್ನಲ್ ಫಿಸಿಕಲ್ ಎನರ್ಜಿ. ಸೊ ನನಗೂ ಈ ಗ್ರೂಪಲ್ಲಿ ಬಂದ ನಂತರ ಗೊತ್ತಾಗಿದ್ದು ಈ ಥರ ಡಿಫ್ರೆನ್ಸ್ ಆಗಿದೆಯಾ ಎನರ್ಜಿಗಳಲ್ಲಿ ಅಂತ ಹೇಳ್ಬಿಟ್ಟು. ನಿಜ, ಒಂದು ಮಾನಸಿಕವಾಗಿ ಇರ್ತಕ್ಕಂಥ ಎನರ್ಜಿಗೆ ಇನ್ನರ್ ಎನರ್ಜಿ ಅಂತ ಕರೀತಾರೆ. ಎಕ್ಸ್ಟರ್ನಲ್ ಫಿಸಿಕಲ್ ಬಾಡಿಯಿಂದ ಬರ್ತಕ್ಕಂಥದಕ್ಕೆ ಒಂದೊಂದು ಎನರ್ಜಿ ಅಂತ ಕರೀತಾರೆ. ಸೊ ಎರಡೂ ಬೇಕು, ಬಟ್ ಆದರೆ ಇನ್ನರ್ ಎನರ್ಜಿ ಕಡಿಮೆ ಆದಾಗ ನಾವೇನು ಸಾಧನೆ ಮಾಡೋದು ಕಡಿಮೆ ಆಗುತ್ತೆ. ಸೊ ಅದೇ ಥರನೇ ಇದು ಒಂದು ಉದಾಹರಣೆ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆ ಬೇಕು ಇನ್ನರ್ ಎನರ್ಜಿ, ನಮಗೆ ಅವೇರ್ನೆಸ್ ಇರಬೇಕಂತ ಹೇಳ್ಬಿಟ್ಟು. ಒಂದು ಆನೆ ಮರಿ ಇರುವಾಗಿಂದ ಅದನ್ನು ಒಂದು ಮರಕ್ಕೆ ಕಟ್ಟಿ ಹಾಕಿಬಿಟ್ಟು ನೀನು ಇಲ್ಲಿ ಹಾಲ್ಟ್ ಮಾಡೋ ಸರ್, ಮತ್ತು ಮರಕ್ಕೆ ಕಟ್ಟಿ ಹಾಕಿಬಿಟ್ಟು ಅಭ್ಯಾಸ ಮಾಡಿಸಿರ್ತಾರೆ. ಅದು ಬೆಳೆದು ದೊಡ್ಡದಾದರೂ ಕೂಡ ಒಂದು ಅದಕ್ಕೆ ಕಟ್ಟಿಬಿಟ್ಟು ಮರಕ್ಕೆ ಕಟ್ಟಿದ್ರೆ ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಡೋದು. ಇದು ನನ್ನ ಹಾಲ್ಟಂಗೆ ಆಗೋ ಪ್ಲೇಸು, ನಾನು ಮುಂದಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಅದು ಎಲ್ಲಿ ಫಿಕ್ಸ್ ಆಗಿತ್ತು, ಅದರ ಮೈಂಡಲ್ಲಿ ಫಿಕ್ಸ್ ಆಗಿತ್ತು ಮಾತದು. ಇದು ನಾನು ಇಲ್ಲಿ ಕಟ್ಟಿ ಹಾಕಿದ್ದಾರೆ, ನಾನು ಎಲ್ಲೂ ಹೋಗೋಕ್ಕಾಗಲ್ಲ, ನಾನು ಇಲ್ಲೇ ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆನೆ ಮೈಂಡೆಲ್ಲ ಸೆಟ್ ಆಗಿತ್ತೆ. ಸೊ ಹಾಗಾಗಿ ಅದು ಪರ್ಮನೆಂಟಾಗಿ ಅಲ್ಲಿ ಹೋಗಿ ನಿಂತ್ಕೊಳ್ತಾ ಇತ್ತಮ್ಮ ಮಾತದು. ಸೊ ಆದರೆ ಆನೆ ಮನಸ್ಸು ಮಾಡಿದರೆ ಆ ಮರದ ಸಹಿತ ಹೇಳ್ಕೊಂಡು ಹೋಗ್ಬೋದಲ್ವ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೂ ಅದಕ್ಕೆ ಮೈಂಡಲ್ಲಿ ಬಂದಿರಲಿಲ್ಲ ಯಾವತ್ತದು. ಅಂದರೆ ಯಾವಾಗ ನಾವು ಇನ್ನರ್ ಮನಸ್ಸು ಅಂತಕ್ಕಂಥದ್ದನ್ನು ನಾವು ಜಾಗೃತ ಮಾಡ್ಕೊಳ್ಳಲ್ಲ, ಅಲ್ಲಿ ನನಗೆ ಏನು ಬೇಕು ಅನ್ನೋದಂತಕ್ಕಂಥದ್ದನ್ನು ಕ್ರಿಯೇಟ್ ಮಾಡ್ಕೊಳ್ಳಲ್ಲ, ಅಥವಾ ನಾನು ಏನು ಸಾಧನೆ ಮಾಡಬೇಕು ಅನ್ನೋದನ್ನು ನಾನು ಕ್ರಿಯೇಟ್ ಮಾಡ್ಕೊಳ್ಳಲ್ವೋ, ಅಲ್ಲಿವರೆಗೆ ಬಾಹಿರ್ಮುಖವಾಗಿ ಆ ಕೆಲಸಗಳು ಮಾಡೋಕ್ಕೆ ಹೋಗಲ್ಲ. ಸಪೋಸ್ ನನಗೇನಾದ್ರು ಗೊತ್ತಿಲ್ಲ ಇವತ್ತು ಅಂದರೆ ಡಿಜಿಟಲ್ ಆಗಿ ಇನ್ನೊಂದಾಗಿರ್ಬೋದು ವಿಷಯಗಳು, ಅದನ್ನು ನನಗೆ ಗೊತ್ತಿಲ್ಲ ಅಂತೇಳಿ ಬಿಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹೊರತು ಅದನ್ನು ಕಲ್ತ್ಕೊಂಡು ನಾನು ಸಾಧನೆ ಮಾಡಬಲ್ಲೆ ಅನ್ನೋದು ಮನಸ್ಸು ನಿರ್ಧಾರ ಮಾಡಬೇಕು ಮಾತು ಅಲ್ವಾ. ಭಾಳ ಒಂಥರ ಇಂಟ್ರೆಸ್ಟಿಂಗ್ ಇದು. ಯಾವ ಮನುಷ್ಯ ಡೆವಲಪ್ ಆಗಬೇಕು ಅಂತ ವಿಚಾರ ಮಾಡ್ತಾನೆ ಒಳಗಡೆ, ಆವಾಗ ಅದು ನಮ್ಮ ಕರ್ಮೇಂದ್ರಗಳ ಮೂಲಕ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಮಾತು. ಸೊ ಇದು ಭಾಳ ಅತ್ಯವಶ್ಯವ ಮಾತು. ಇದು ನನಗೆ ಈ ಗ್ರೂಪಿಗೆ ಬಂದಮೇಲೆ ಹೇಳ್ಕೊಡ್ತದೆ ಮಾತು. ಈ ಥರ ಎರಡು ಎನರ್ಜಿ ಇದೆ. ಒಂದು ಫಿಸಿಕಲಿ ಒಳ್ಳೆಯ ಆಹಾರದಿಂದ ನಾವು ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಅದೇ ತರಹ ಒಳ್ಳೆಯ ವಿಷಯ ಸಂಗ್ರಹಗಳನ್ನು ಕೊಟ್ಟು ನನ್ನ ಬ್ರೈನ್ ಅಥವಾ ಮನಸ್ಸು ಅಥವಾ ಏನು ಶಕ್ತಿ ಅಂತ ಕರಿತೀವಿ, ಒಳಗಡೆ ಎನರ್ಜಿ ಅಂತ ಕರಿತೀವಿ, ಏನಾದರೂ ಕರಿಬೋದು ಅದನ್ನು. ಬಟ್ ಅದಕ್ಕೆ ಸರಿಯಾದಂಥ ಆಹಾರನ ಕೊಡಬೇಕು ಮಾತು. ಅದಕ್ಕೆ ಒಳ್ಳೆಯ ಪುಸ್ತಕ ಓದೋದಿರ್ಬೋದು, ಒಳ್ಳೆಯ ವಿಷಯ ಕೇಳೋದಿರ್ಬೋದು, ಅಥವಾ ಮೋಟಿವೇಶನ್ ಇರ್ತಕ್ಕಂಥದ್ದು ಏನೇ ಮಾಡಿದ್ರು ಕೂಡ ಬಟ್ ಒಳಗಡೆ ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ನಾನು ಏನು ಮಾಡಬಲ್ಲೆ, ನನಗೆ ಆಗ್ಬೋದಾ ಇಲ್ಲ ಅನ್ನೋದು ಅದು ನಿರ್ಧಾರ ಮಾಡಿದಾಗ ಮಾತ್ರ ಮನುಷ್ಯ ಸಾಧನೆ ಮಾಡ್ತಾರೆ. ಸಪೋಸ್ ಎಕ್ಸಾಂಪಲ್ ನೋಡಿರಿ, ಈಗ ಕುಸ್ತಿ ಆಡ್ದ ಸೋತಿರ್ತಾನೆ, ಆವಾಗ ಕೋಚ್ ಹೋಗ್ಬಿಟ್ಟು ಒಂದು ಗೈಡ್ ಒಂದು ಟಿಪ್ಸ್ ಕೊಡ್ತಾರೆ, ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಆ ಮ್ಯಾಚನ್ನು ಗೆದ್ದುಬಿಡ್ತಾರೆ. ಸೊ ಅವ್ರ ಶಕ್ತಿ ಇಲ್ಲಿಂದ ಬಂತಂದರೆ ಇನ್ನರಲ್ಲಿ ಇರ್ತಕ್ಕಂಥ ಒಂದು ಅವ್ರದ್ದು ಏನು ಪ್ಲಸ್ ಪಾಯಿಂಟ್ಸ್ ಇರ್ತಾವಲ್ಲ, ಅದನ್ನು ಆ ಕೋಚ್ ಅವ್ರಿಗೆ ಗೈಡ್ ಮಾಡ್ತಾನೆ ಮಾತು. ಇಂಥ ಟೈಮ್ ಇದನ್ನು ಮಾಡು, ಇದನ್ನು ಉಪಯೋಗಿಸು ಅಂತ ಹೇಳ್ಬಿಟ್ಟು. ಸೊ ಆವಾಗ ಅದನ್ನು ಉಪಯೋಗಿಸೋಕೆ ಖಂಡಿತವಾಗಿ ಅಪೋನೆಂಟ್ ಪರ್ಸನ್ ಸೋಲ್ಸೋದಕ್ಕೆ ಈಜಿ ಆಗುತ್ತೆ. ಸೊ ಅದೇ ಥರನೇ ನಾವು ಕೂಡ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು, ಅಚೀವ್ ಮಾಡಬೇಕು, ಏನಾದ್ರು ಗುರಿ ಮುಟ್ಟಬೇಕಂದ್ರೆ ಸೊ ನಮ್ಮ ವೀಕ್ನೆಸ್ಸು ಸ್ಟ್ರೆಂತ್ನ ಯಾವಾಗಲೂ ನೋಡಿಕೊಂಡಾಗ, ವೀಕ್ನೆಸ್ ಇರ್ತದೆ ಅದಕ್ಕೆ ಪ್ಲಸ್ ಪಾಯಿಂಟ್ ಏನು ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನೋಡಿಕೊಂಡಾಗ ಸ್ವ್ಯಾಟ್ ಅನಲೈಸ್ ಅಂತ ಕರಿತೀವಿ. ಸ್ಟ್ರೆಂತು ವೀಕ್ನೆಸ್ಸು ಅನಲೈಸೇಷನ್ ಮಾಡಿಕೊಂಡಾಗ ಖಂಡಿತವಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತವೆ ಮಾತು. ಸೊ ಇದನ್ನು ಮಾಡ್ಕೊಳ್ಳೋದನ್ನು ಭಾಳ ಇಂಪಾರ್ಟೆಂಟ್. ಇದನ್ನು ಈ ಗ್ರೂಪಲ್ಲಿ ದಿನಾಲೂ ನಮಗೆ ತಿಳಿಸ್ಕೊಡ್ತಾರೆ ಮಾತು. ಇದನ್ನು ನೀವು ತಿಳ್ಕೊಂಡು ಡೆವಲಪ್ಮೆಂಟ್ ಆಗಬೇಕನ್ನೋದ್ರೆ ಖಂಡಿತವಾಗಿ ನಾನು 1-to-1 ಮೂಲಕ ಅಥವಾ ಫೋನ್ ಮೂಲಕ ಅಥವಾ ಮೆಸೇಜ್ ಮೂಲಕ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಮನೇಲಿ ಕೂತ್ಕೊಂಡೆ ಆನ್ಲೈನ್ ಮೂಲಕ ಜೂಮ್ ಮೂಲಕ ನಿಮಗೆ ಸಜೆಷನ್ನು, ಸಲಹೆ ಎಲ್ಲವೂ ಸಿಗ್ತವೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.